ಬೇರೆ ಯಾವುದೇ ತಂಡಕ್ಕೆ ಹೋಲಿಸಿದ್ರೆ RCBಗಿರೋ ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ಆ ಒಂದು ಫ್ರಾಂಚೈಸಿಗಿರೋ ಆ ಒಂದು ನೇಮಿಗಿರೋ ಬ್ರ್ಯಾಂಡ್ ವ್ಯಾಲ್ಯೂ ಮೌಲ್ಯ ಯಾವುದೇ ಬೇರೆ ತಂಡಕ್ಕೂ ಇಲ್ಲ. ಮುಂಬೈ ಇಂಡಿಯನ್ಸ್ಗೂ ಇಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ಗೂ ಇಲ್ಲ, ಡೆಲ್ಲಿಗೂ ಇಲ್ಲ, ಯಾವ ತಂಡಕ್ಕೂ ಇಲ್ಲ. ಅಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅದು ಕೂಡ ಒಂದು ಕಾರಣ ಆಗುತ್ತೆ. ಅಂದ್ರೆ ನೀವೆಲ್ಲ ಚೆನ್ನೈ ಆಗಿರ್ಬೋದು, ಮುಂಬೈ ಆಗಿರ್ಬೋದು 5 ಸಲ ಕಪ್ ಗೆದ್ದಿದ್ದಾರೆ. ಆದ್ರೂ ಒಂದ್ಸಲ ಕಪ್ ಗೆದ್ದಿರೋ RCB ಅವರ ಎಲ್ಲಾ ತಂಡಗಳಿಂದ ಒಂದು ಪಟ್ಟು ಅಲ್ಲ ಜಾಸ್ತಿನೇ ಇದೆ, ಮೇಲೇನೆ ಇದೆ. ಸೊ ಈ ಒಂದು ವಿಚಾರ ಕೂಡ ಗಮನದಲ್ಲಿಟ್ಕೊಂಡು ಮಾಲೀಕರು ಮಾರಾಟಕ್ಕೆ ಮುಂದಾಗಿರೋದು ಅಂತೂ ಎಲ್ಲ ಈ ಒಂದು ಒಟ್ಟಾರೆ ಉದ್ದೇಶ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನ RCB ಫ್ರಾಂಚೈಸಿ ಅಂದ್ರೆ ನೀವು ಮಾಲೀಕರು ನೋಡ್ಬೋದು, ಅವರೇ ಯುನೈಟೆಡ್ ಸ್ಪಿರಿಟ್ಸ್ ಡಿಯಾಜಿಯೋ ಒಡೆತನ ಅಂದ್ರೆ ಒಂದು ಕೋ ಸ್ಪಾನ್ಸರ್ ಅಲ್ಲಿ ಅವ್ರು ಇರೋದು ಒಡೆತನ. ಸೊ ಅವ್ರು ಇವಾಗ ಮಾರಾಟಕ್ಕೆ ಮುಂದಾಗಿದ್ದಾರೆ. ನೆಕ್ಸ್ಟ್ ಇಯರ್ ಮಾರ್ಚ್ 31ರೊಳಗೆ ಇದು ಏನು ಅಂತ ಡಿಸೈಡ್ ಆಗುತ್ತೆ, ಸಂಪೂರ್ಣವಾಗಿ ಡಿಸೈಡ್ ಆಗುತ್ತೆ ಯಾರು ಒಡೆತನ ಏನು ಅನ್ನೋದು. ಇದ್ರ ನಡುವೆ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳು RCBಯನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಅದು ಭಾರತದ ಉದ್ಯಮಿಗಳಾಗಿರ್ಬೋದು, ಹೊರದೇಶದ ಅಮೆರಿಕದ ಉದ್ಯಮಿಗಳು ಕೂಡ ಮುಂದಾಗಿದ್ದಾರೆ.